ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಸಂವಿಧಾನದ ಒಂದು ಕುತೂಹಲಕಾರಿ ಕಾನೂನನ್ನ ಶಂಕರಜ್ಜ ತಮ್ಮ ಮೊಮ್ಮಕ್ಕಳಿಗೆ ಹೇಳುವ ಒಂದು ಸುಂದರವಾದ ಕಥೆಯ ಮೂಲಕ ನಾವಿಂದು ಕಲಿಯೋಣ. ಬನ್ನಿ, ಕಥೆಯೊಳಗೆ ಹೋಗೋಣ. ಕತೆ ಶುರುವಾಗೋದು ಒಂದು ದೊಡ್ಡ ಜನರೇಟರ್ ಕಲ್ಪನೆಯಿಂದ. ಒಮ್ಮೆ ಯೋಚನೆ ಮಾಡಿ, ಕರೆಂಟ್ ಹೋದಾಗ ಇಡೀ ಶಾಲೆಗೆ ನಿರಂತರವಾಗಿ ವಿದ್ಯುತ್ ಕೊಡೋಕೆ ಸದಾ ರೆಡಿಯಾಗಿರೋ ಒಂದು ದೊಡ್ಡ ಬ್ಯಾಕಪ್ ಸಿಸ್ಟಮ್ ಇದೆ ಅನ್ಕೊಳ್ಳೋಣ. ಪುಟ್ಟ ರೋಹನ್ಗೆ ಈ ಬ್ಯಾಕಪ್ ಪವರ್ ಐಡಿಯಾ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಓಹೋ, ಅಂದ್ರೆ ಕರೆಂಟ್ ಹೋದಾಗ್ಲೂ ಲೈಟ್ ಇರುತ್ತಾ ಅಂತ ಅವನ್ ಖುಷಿ ಪಡ್ತಾನೆ. ಆಗ ಅಜ್ಜ ಶಾಲೆಯ ಪ್ರಿನ್ಸಿಪಲ್ ಅವರ ಆಫೀಸ್ನಲ್ಲಿ ಫ್ಯಾನ್ ಮತ್ತೆ ಲೈಟ್ ಉರಿಯೋಕೆ ಇದೇ ವಿದ್ಯುತ್ ಬಳಸ್ತಾರೆ ಅಲ್ವಾ ಅಂತ ಕೇಳ್ತಾರೆ. ಆಗ ಅಜ್ಜ ಒಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾರೆ. ಪ್ರಿನ್ಸಿಪಾಲ್ ಆ ವಿದ್ಯುತ್ ಬಳಸಿದ್ದಕ್ಕೆ ಶಾಲೆಯಲ್ಲಿರೋ ಪ್ರತಿಯೊಂದು ಕ್ಲಾಸ್ರೂಮ್ನೋರು ಪ್ರಿನ್ಸಿಪಲ್ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಅಥವಾ ತೆರಿಗೆ ಹಾಕ್ಬೋದಾ? ಈ ವಿಚಿತ್ರವಾದ ಪ್ರಶ್ನೆ ಕೇಳಿ ಮಕ್ಕಳಿಗೆ ನಗು ಬರೋದು ಸಹಜ ತಾನೇ. ಮೀರಾ ತಕ್ಷಣ ಇಡೀ ಶಾಲೆಯನ್ನೇ ನಡೆಸುವ ಪ್ರಿನ್ಸಿಪಲ್ ಮೇಲೆ ನಾವು ಟ್ಯಾಕ್ಸ್ ಹಾಕೋಕ್ ಹೇಗ್ ಸಾಧ್ಯ, ಅದು ಅರ್ಥನೇ ಇಲ್ದ ಮಾತಲ್ವಾ ಅಂತ ಬಹಳ ಸರಿಯಾಗಿ ಹೇಳ್ತಾಳೆ. ನೋಡಿ, ಇದು ನಮ್ಮ ಮೊದಲನೇ ಕಾನೂನಿನ ನಿಯಮವಲ್ಲ, ಎಷ್ಟು ಚೆನ್ನಾಗಿ ಸ್ಪಷ್ಟಪಡಿಸುತ್ತೆ. ಪ್ರಿನ್ಸಿಪಲ್ ಹೇಗೆ ಶಾಲೆಯ ಮುಖ್ಯಸ್ಥರೋ ಹಾಗೆ ಕೇಂದ್ರ ಸರ್ಕಾರ ಇಡೀ ದೇಶದ ಆಡಳಿತ ನಡೆಸುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಬಳಸುವ ವಿದ್ಯುತ್ನ ಮೇಲೆ ಯಾವುದೇ ರಾಜ್ಯ ಸರ್ಕಾರವೂ ತೆರಿಗೆಯನ್ನು ಹಾಕುವಂತಿಲ್ಲ. ಈಗ ಕಥೆಯಲ್ಲಿ ಶಂಕರ್ ಅಜ್ಜ ಇನ್ನೊಂದು ಹೊಸ ಸನ್ನಿವೇಶವನ್ನ ತರ್ತಾರೆ. ಶಾಲೆಯ ಆಟದ ಮೈದಾನದಲ್ಲಿ ಓಡುವ ಒಂದು ಮೋಜಿನ ಆಟದ ರೈಲಿನ ಕಡೆಗೆ ನಾವೀಗ ಗಮನಹರಿಸೋಣ. ತಕ್ಷಣ ಮಕ್ಕಳಾದ ರೋಹನ್ ಮತ್ತೆ ಅನನ್ಯ ನಡುವೆ ತಮಾಷೆಯ ಜಗಳ ಶುರುವಾಗುತ್ತೆ. ನಾನ್ ರೈಲ್ ಓಡಿಸ್ತೀನಿ, ಇಲ್ಲ ನೀನು ಆಕ್ಸಿಡೆಂಟ್ ಮಾಡ್ತೀಯಾ ಅಂತ ಅವರು ವಾದಿಸುವಾಗ ಅಜ್ಜ, ಮಕ್ಳೇ, ಈ ಆಟದ ರೈಲ್ ಓಡೋಕ್ಕೂ ಕೂಡ ಕರೆಂಟ್ ಬೇಕು ಅಂತ ನೆನಪಿಸ್ತಾರೆ. ಈಗ ಅಜ್ಜ ಮತ್ತೆ ಕೇಳ್ತಾರೆ, ಎಲ್ಲರಿಗೂ ಖುಷಿ ಕೊಡುವ ಈ ರೈಲು ಓಡೋಕೆ ಬೇಕಾದ ವಿದ್ಯುತ್ಗೆ ಬೇರೆ ಕ್ಲಾಸ್ನವರು ಟ್ಯಾಕ್ಸ್ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡಬಹುದಾ? ರೋಹನ್ಗೆ ತಕ್ಷಣ ವಿಷಯ ಅರ್ಥವಾಗುತ್ತೆ. ಒಂದು ವೇಳೆ ಆ ರೈಲಿನ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದನ್ನು ಓಡಿಸೋದು ಕಷ್ಟ ಆಗುತ್ತೆ, ಕೊನೆಗೆ ನಮ್ಮ ಆಟವೇ ನಿಂತೋಗ್ಬಹುದು ಅಂತ ಅವನು ಸ್ವಲ್ಪ ಬೇಸರದಿಂದಲೇ ಹೇಳ್ತಾನೆ. ಇದು ನಮ್ಮ ನೈಜ ಪ್ರಪಂಚಕ್ಕೆ ಎಷ್ಟು ಅದ್ಭುತವಾಗಿ ಮ್ಯಾಚ್ ಆಗತ್ತೆ ಅಲ್ವಾ? ಕೇಂದ್ರ ಸರ್ಕಾರ ಅಥವಾ ಯಾವುದೇ ರೈಲ್ವೆ ಕಂಪನಿಯು ರೈಲುಗಳ ನಿರ್ಮಾಣ, ನಿರ್ವಹಣೆ ಮತ್ತೆ ಕಾರ್ಯಾಚರಣೆಗೆ ಬಳಸುವ ವಿದ್ಯುತ್ ಮೇಲೆ ರಾಜ್ಯ ಸರ್ಕಾರಗಳು ತೆರಿಗೆ ಹಾಕುವಂತಿಲ್ಲ. ಇದು ದೇಶದ ಜನರಿಗೆ ಸೇವೆ ಸಲ್ಲಿಸುವ ರೈಲುಗಳು ಸುಗಮವಾಗಿ ಓಡಲು ಸಹಾಯ ಮಾಡುತ್ತೆ. ಸರಿ, ಈ ವಿನಾಯಿತಿಯನ್ನ ಕರೆಂಟ್ ಬಿಲ್ಲಲ್ಲಿ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಜ್ಜ ಒಂದು ಸರಳವಾದ ಚಾಕ್ಲೇಟ್ ಲೆಕ್ಕವನ್ನ ಶುರು ಮಾಡ್ತಾರೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ, ಸಾಮಾನ್ಯ ವಿದ್ಯುತ್ ಬೆಲೆ 10 ಚಾಕ್ಲೇಟ್ಗಳು ಅಂತ ಅಂದ್ಕೊಳ್ಳೋಣ. ಆದ್ರೆ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಎಕ್ಸ್ಟ್ರಾ 2 ಚಾಕ್ಲೇಟ್ಗಳನ್ನ ಸೇರಿಸ್ತಾರೆ. ಆಗ ಪುಟ್ಟ ಅನನ್ಯ ತಕ್ಷಣ ತನ್ನ ಬೆರಳುಗಳಲ್ಲಿ ಲೆಕ್ಕ ಹಾಕಿ, ಅಂದರೆ ಸಾಮಾನ್ಯ ಜನರು ಒಟ್ಟು 12 ಚಾಕ್ಲೇಟ್ಗಳನ್ನ ಕೊಡ್ಬೇಕಲ್ವಾ ಅಂತ ಬಹಳ ಚುರುಕಾಗಿ ಕೇಳ್ತಾಳೆ. ಇಲ್ಲಿರೋ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಕಾನೂನಿನ ಪ್ರಕಾರ ಸರ್ಕಾರ ಅಥವಾ ರೈಲ್ವೆಗೆ ಮಾರಾಟ ಮಾಡುವ ವಿದ್ಯುತ್ ಬೆಲೆಯಲ್ಲಿ ಆ ಟ್ಯಾಕ್ಸ್ ಮೊತ್ತವನ್ನ ಕಡ್ಡಾಯವಾಗಿ ಕಡಿಯಲೇಬೇಕು. ಅಂದರೆ ಸಾಮಾನ್ಯರು 12 ಚಾಕ್ಲೇಟ್ ಕೊಟ್ರೆ ಸರ್ಕಾರ ಮತ್ತು ರೈಲ್ವೆ ಕೇವಲ 10 ಚಾಕ್ಲೇಟ್ ಮಾತ್ರ ಕೊಡುತ್ತೆ. ರೋಹನ್ ಖುಷಿಯಿಂದ, ಅಂದ್ರೆ ಪ್ರಿನ್ಸಿಪಲ್ ಮತ್ತೆ ಟ್ರೈನ್ಗೆ ಆ ಎಕ್ಸ್ಟ್ರಾ 2 ಚಾಕ್ಲೇಟ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಕೂಗ್ತಾನೆ. ಹೌದು, ಆ ತೆರಿಗೆಯನ್ನ ಅವರಿಗಾಗಿ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಅಂತಿಮವಾಗಿ ಹೇಳಬೇಕೆಂದರೆ, ಶಾಲೆಯ ಆಟದ ಮೈದಾನದ ಈ ಒಂದು ಮುದ್ದಾದ ಕಥೆ ಭಾರತೀಯ ಸಂವಿಧಾನದ ಆರ್ಟಿಕಲ್ 277 ಅನ್ನ ಅತ್ಯಂತ ಸುಲಭವಾಗಿ ನಮ್ಗೆ ವಿವರಿಸಿತು. ಕೇಂದ್ರ ಸರ್ಕಾರ ಮತ್ತು ರೈಲ್ವೆಗೆ ವಿದ್ಯುತ್ ಮೇಲಿನ ತೆರಿಗೆಯಿಂದ ವಿನಾಯಿತಿ ನೀಡುವ ನಿಯಮವೇ ಇದು. ಇಷ್ಟು ಕಠಿಣವಾದ ಕಾನೂನುಗಳನ್ನ ಮಕ್ಕಳ ಆಟದ ಮೂಲಕ ಎಷ್ಟು ಸುಲಭವಾಗಿ ಕಲಿಯಬಹುದು ಅಂತ ನಾವಿಂದು ನೋಡ್ದೆವು ಅಲ್ವಾ? ಹಾಗಾದ್ರೆ ನಮ್ಮ ಶಾಲೆಯ ಆಟದ ಮೈದಾನದಲ್ಲಿ ಇನ್ಯಾವ ಸಂಕೀರ್ಣವಾದ ಸಾಮಾಜಿಕ ನಿಯಮಗಳು ಅಡಗಿರಬಹುದು? ಈ ಆಸಕ್ತಿದಾಯಕ ಪ್ರಶ್ನೆಯೊಂದಿಗೆ ಇಂದಿನ ಈ ವಿವರಣೆಯನ್ನ ಮುಗಿಸೋಣ.